ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಬೀದರ್ ನಗರದ ಘಾಳೆ ಫಂಕ್ಷನ್ ಹಾಲ್ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಸಮಾವೇಶ. ಪಂಚಾಯಿತಿಗಳು ಆದರ್ಶ ಪಂಚಾಯಿತಿಗಳಾಗಬೇಕು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ ಔರಾದ್ ತಾಲೂಕಿನ ವಿವಿಧ ಗ್ರಾಮಗಳ ಪಂಚಾಯತ್ಗಳಲ್ಲಿ ಭೀಮರಾವ್ ಪಾಟೀಲ್ ಪರ ಮತಯಾಚನೆ. ಔರಾದ್ ತಾಲೂಕಿನಲ್ಲಿ 450ಕ್ಕೂ ಹೆಚ್ಚು ಮತಗಳು ನಮಗೆ ಸಿಗಲಿವೆ. ಶ್ರೀ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಸ್ಥಳೀಯ ಸಂಸ್ಥೆಗಳ ವತಿಯಿಂದ ವಿಧಾನ ಪರಿಷತ್ ಚುನಾವಣೆ ಡಿಸೆಂಬರ್ 10ರಂದು ಜರುಗಲಿರುವ ನಿಮಿತ್ತ ಭಾರತೀಯ ಜನತಾ ಪಕ್ಷವು ಬೀದರ್ ನಗರದ ಪ್ರತಾಪ್ ನಗರದಲ್ಲಿರುವ ಘಾಳೆ ಫಂಕ್ಷನ್ ಹಾಲ್ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಇಂದು ಜನತೆ ತಾಲೂಕಾ ಕಚೇರಿಗೆ, ಜಿಲ್ಲಾ ಕಚೇರಿಗೆ ಓಡಾಡುವುದನ್ನು ತಪ್ಪಿಸಬೇಕು. ಜನ ಎಲ್ಲಿರುತ್ತಾರೆ ಅಲ್ಲಿಗೆ ಆಡಳಿತ ಒಯ್ಯಬೇಕು. ಆದ್ದರಿಂದ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ನಾವು ಮಹತ್ವ ಕೊಟ್ಟಿದ್ದೇವೆ ಎಂದು ತಿಳಿಸಿದರು. ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳು ಲಭಿಸಿರುವ ನಿಮಿತ್ತ ನಮ್ಮ ಗ್ರಾಮ ಪಂಚಾಯಿತಿಗಳು ಆದರ್ಶ ಗ್ರಾಮ ಪಂಚಾಯಿತಿಗಳಾಗಬೇಕು, ಅಭಿವೃದ್ಧಿಶೀಲ ಗ್ರಾಮ ಪಂಚಾಯಿತಿಗಳಾಗಬೇಕು. ಹೀಗಾಗಿ ವಸತಿ, ನೀರು, ರಸ್ತೆ, ಒಳಚರಂಡಿ, ಗ್ರಂಥಾಲಯ ವ್ಯವಸ್ಥೆ ಮಾಡಿ ಗ್ರಾಮ ಅಭಿವೃದ್ಧಿ ಮಾಡಿದರೆ ಅಧಿಕವಾಗಿ 25 ಲಕ್ಷ ರೂಪಾಯಿ ನೀಡುವ ಯೋಜನೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಜಾರಿಗೆ ತರಲಾಗಿದೆ. ಹೀಗಾಗಿ ಎಲ್ಲರೂ ಸೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡೋಣ. ಈ ಬಾರಿ ಪ್ರಕಾಶ್ ಖಂಡ್ರೆ ಅವರಿಗೆ ಒಂದು ಅವಕಾಶ ನೀಡಬೇಕೆಂದು ಸಿಎಂ ಬೊಮ್ಮಾಯಿ ಅವರು ನುಡಿದರು. ಕೇಂದ್ರ ಸಚಿವರಾದ ಶ್ರೀ ಭಗವಂತ ಖೂಬಾ ಅವರು ಮಾತನಾಡಿ, ರಾಜಶೇಖರ್ ಪಾಟೀಲ್ ಅವರು ನನಗೆ ಕನ್ನಡಕ ಕಳುಹಿಸಿಕೊಡ್ತೀನಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆ ಭಗವಂತ ನನಗೆ ಸಾಕಷ್ಟು ನೀಡಿದ್ದಾನೆ. ನಿಮ್ಮ ಚಸ್ಮಾ ಅವಶ್ಯಕತೆ ನನಗಿಲ್ಲ. ನಿಮ್ಮ ಹಣದ ದರ್ಪ, ಕನ್ನಡಕ ಕೊಡುವ ಶಕ್ತಿ ನಿಮಗೆ ಈ ಜನ್ಮದಲ್ಲಿ ದೇವರು ನೀಡುವುದಿಲ್ಲ. ಡಿಸೆಂಬರ್ 10ರಂದು ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ತಿಳಿಸಿದರು. ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿ ಶ್ರೀ ಪ್ರಕಾಶ್ ಖಂಡ್ರೆ ಅವರು ಮಾತನಾಡಿ, ಇಂದು ವಿಧಾನ ಪರಿಷತ್ ಸದಸ್ಯರ ಕರ್ತವ್ಯ ಏನು, ಗ್ರಾಮ ಪಂಚಾಯಿತಿಗಳನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಎಂಬುದು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ನನಗೆ ಒಮ್ಮೆ ಆರಿಸಿ ತನ್ನಿ, ಪಂಚಾಯತ್ ಅಭಿವೃದ್ಧಿ ಮಾಡುವ ಪ್ರಯತ್ನ ಮಾಡುತ್ತೇನೆ. ಜನರ ಪ್ರಾರ್ಥನೆ ಮತ್ತು ದೇವರ ಆಶೀರ್ವಾದದಿಂದ ನಾನು ಬದುಕುಳಿದಿದ್ದೇನೆ. ಹಾಗಾಗಿ ರಾಜಕೀಯ ಪುನರ್ಜನ್ಮ ತಾವೆಲ್ಲ ನೀಡಬೇಕೆಂದು ಮತದಾರರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ, ಶಾಸಕರಾದ ಶರಣು ಸಲ್ಗರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್, ಗೋವಿಂದರಾವ್ ಮೂಳೆ, ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಮಂಟಾಳ್ಕರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ನಗರಾಧ್ಯಕ್ಷರಾದ ಹನುಮಂತ ಬುಳ್ಳಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜನರ ಸುತ್ತಲೂ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಸುತ್ತಲೂ ಜನ ಓಡಾಡಬೇಕು. ತಾಲೂಕು ಕಚೇರಿಗೆ, ಜಿಲ್ಲಾ ಕಚೇರಿಗೆ ಜನ ಓಡಾಡೋದು ತಿಳಿಸಿ. ಜನ ಎಲ್ಲಿದ್ದಾರೆ ಅಲ್ಲಿ ಆಡಳಿತ ಬರಬೇಕು. ಜನ ಎಲ್ಲಿದ್ದಾರೆ ಅಲ್ಲಿ ಸೇವೆಗಳು ಸಿಗಬೇಕು. ಜನ ಎಲ್ಲಿದ್ದಾರೆ ಅಲ್ಲಿ ಅಭಿವೃದ್ಧಿ ಆಗಬೇಕು. ಆದ್ದರಿಂದ ನಾವು ಇವತ್ತು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಮಹತ್ವವನ್ನು ಕೊಟ್ಟಿದ್ದೇವೆ. 75 ವರ್ಷ ತುಂಬಿರುವಂತಹ ಈ ಸ್ವತಂತ್ರ ಭಾರತದಲ್ಲಿ ವಿಶೇಷವಾಗಿ ಕನ್ನಡ ನಾಡಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗಳು ಆದರ್ಶ ಗ್ರಾಮ ಪಂಚಾಯಿತಿ ಆಗಬೇಕು, ಅಭಿವೃದ್ಧಿಶೀಲ ಗ್ರಾಮ ಪಂಚಾಯಿತಿ ಆಗಬೇಕು ಎನ್ನುವಂತಹ ಕಾರಣದಿಂದ 750 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿ ಅವುಗಳಿಗೆ ಮೂಲಭೂತ ಸೌಕರ್ಯ, ಕುಡಿಯುವ ನೀರು, ರಸ್ತೆ, ಒಳಚರಂಡಿ, ಶಾಲೆಗಳ ಅಭಿವೃದ್ಧಿ, ಲೈಬ್ರರಿ, ಸೋಲಾರ್ ಎನರ್ಜಿ, ಸುಮಾರು 2 ಕೋಟಿ ರೂಪಾಯಿಗಳ ಅಭಿವೃದ್ಧಿಯನ್ನು ನಿಗದಿತ ಸಮಯದಲ್ಲಿ ಮಾಡಿದರೆ 25 ಲಕ್ಷ ರೂಪಾಯಿ ಅಧಿಕವಾಗಿ ಕೊಡುವಂತಹ ಕಾರ್ಯಕ್ರಮ ಪ್ರಥಮ ಬಾರಿ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಸರ್ಕಾರದ ಗ್ರಹಿಸಿದರೆ ನಾನು ಈ ಅಧಿವೇಶನ ಮುಗಿದ ಮೇಲೆ ಮತ್ತೆ ನಿಮ್ಮ ಜಿಲ್ಲೆಗೆ ಬರ್ತೇನೆ. ಈ ಜಿಲ್ಲೆಯ ಹಲವಾರು ಯೋಜನೆಗಳಿಂದ ಈ ಚುನಾವಣೆಯಿಂದ ನಾನು ಮಾತನಾಡಕ್ಕಾಗುವುದಿಲ್ಲ. ಈ ಚುನಾವಣೆ ಘೋಷಣೆ ಮಾಡಿದ ಮುಂಚೆಯೇ ನಾನು ಮಾತ್ರ ಹೇಳ್ತೇನೆ, ನಾನು ನಿಮ್ಮ ಜಿಲ್ಲೆಗೆ ಬರ್ತೇನೆ. ಈ ಜಿಲ್ಲೆಗೆ ನಿಂತಿರುವಂತಹ ಹಲವಾರು ಯೋಜನೆಗಳಿಗೆ ನಾನು ಕಾಯಕಲ್ಪ ಕೊಟ್ಟು ಪ್ರಾರಂಭವನ್ನು ಮಾಡಿ ಅಭಿವೃದ್ಧಿಯ ಪರ್ವವನ್ನು ಇದರ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ಪ್ರಕಾಶ್ ಖಂಡ್ರೆ ಅವರಿಗೆ ಮೊದಲನೇ ಪ್ರಾಶಸ್ತ್ಯ 1
ಕೂಡ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಹಣದ ಅಮಲಿನಲ್ಲಿದ್ದಾರೆ. ಈ ಚುನಾವಣೆ ಕೇವಲ ಹಣದ ಆಧಾರದ ಮೇಲೆ ಗೆಲ್ತೀವಿ ಅನ್ನುವಂಥದ್ದನ್ನ ವಿಸಂಪದಲ್ಲಿಲ್ಲ. ಆದರೆ ಇವತ್ತಿನ ಒಂದು ಸಭೆ ಬಹುತೇಕ ಅವರು ಫೇಸ್ಬುಕ್ ಲೈವ್ನಲ್ಲಿ ನೋಡ್ತಿರಬಹುದು. ಕ್ಯಾಮರಾಮನ್ಗಳಿಗೆ ನಾನು ಸ್ವಲ್ಪ ವಿನಂತಿಯನ್ನ ಮಾಡ್ಕೊಳ್ತೀನಿ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಫೋಟೋಗಳನ್ನು ಅವರ ಮನೆಗೆ ಕಳಿಸಿ. ನಿಮ್ಮ ಹಣ, ನಿಮ್ಮ ದರ್ಪ, ನಿಮ್ಮ ಸುಳ್ಳು ಭರವಸೆಗಳು ಈ ಚುನಾವಣೆಯಲ್ಲಿ ನೆಲ ಮುಗ್ಗಿಸುವುದಿದೆ. ಭಾರತೀಯ ಜನತಾ ಪಾರ್ಟಿ ನಿಮ್ಮನ್ನ ನೆಲ ಮುಗ್ಗಿಸುವುದಿದೆ. ನಿನ್ನೆ ಪತ್ರಿಕೆಗೋಷ್ಠಿಯನ್ನು ಮಾಡಿ ಅವರು ನನಗ ಚಸ್ಮಾ ಕೊಡ್ತಾರಂತ. ಚಸ್ಮಾ ಆ ಭಗವಂತ, ಈ ಭಗವಂತನಿಗೆ ಸಾಕಷ್ಟು ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಚಸ್ಮಾ ಮಾಧ್ಯಮದ ಮಿತ್ರರಿಂದ ನಾನು ತಗೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದು ಬಡವನನ್ನ ಕಾಣಲಾರದಂತ ಚಸ್ಮವನ್ನು ಖರೀದಿಸಿಕೊಂಡು 15 ಲಕ್ಷ ಅಂತ ಹೇಳಿದೆ. ನಿಮ್ಮ ಚಸ್ಮವನ್ನು ಎಷ್ಟು ಅಂತ ಹೇಳಿಲ್ಲ. ಆದ್ರೆ ನೀವು ನಿಮ್ಮ ಹಣದ ಧರ್ಮ ಚಸ್ಮಾ ಕೊಡುವಂತ ಶಕ್ತಿ ಈ ಜನ್ಮದಲ್ಲಿ ದೇವರು ನೀವು ಕೊಡಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬರುವಂತ 12ನೇ ತಾರೀಕಿನ ಚುನಾವಣೆಯಲ್ಲಿ ನಿನ್ನೆ ಆರಂಭವಾಗಿ ಲಢಾಯಿಯಾಗಿದೆ. ನಾನು ವೇದಿಕೆ ಮೇಲೆ ಕುಳಿತಿದ್ದ ನಮ್ಮೆಲ್ಲರೂ ಬಿಡಲಿಲ್ಲ. ನಮ್ಮ ಕಾರ್ಯಕರ್ತರನ್ನು, ಮತದಾರ ಬಾಂಧವರನ್ನ ಇವತ್ತು ನಾವು ನಿಮ್ಮನ್ನ ನೀವು ಮಾಡುವುದನ್ನು ಆರಂಭ ಹಾಕಿದ್ದು ನಾವು ಮಾಡ್ಕೊಳ್ತೀವಿ ಅನ್ನುವಂಥ ಆರಂಭಿಸಿದ್ದು ನಾವು ಕರೆದಿದ್ದೀವಿ. ಮಾಡೋಣ ಇಲ್ವಾ? ಆರಂಭ ಮಾಡೋಣ ಇಲ್ವಾ? ಜವಾಬ್ದಾರಿ ಇದೆ. ನಾವೆಲ್ಲ ಹೇಳಬೇಕಾಗಿದೆ. ಇವೆಲ್ಲ ನಮ್ಮವರು, ಅದನ್ನು ನಾವು ಹೋಗಿ ಬೇರೆಯವ್ರಿಗೆ ಹೇಳಬೇಕಾಗಿದೆ. ಇವತ್ತು ವಿಧಾನ ಪರಿಷತ್ತಿನ ಈ ಒಂದು ಎಲೆಕ್ಷನ್ ನಲ್ಲಿ ವಿಧಾನ ಪರಿಷತ್ತಿನ ಗೆದ್ದು ಹೋದಂತ, ವಿಧಾನ ಪರಿಷತ್ತಿನ ಈ ಒಂದು ಸ್ಥಳೀಯ ಸಂಸ್ಥೆಗೆ ಗೆದ್ದು ಹೋದಂತ ವಿಧಾನ ಪರಿಷತ್ ಮೆಂಬರ್ ಕೆಲಸ ಏನಿದೆ, ಕರ್ತವ್ಯ ಏನಿದೆ, ಕಾರ್ಯ ಏನಿದೆ ಅದನ್ನು ತೋರಿಸುವಂತ ಜವಾಬ್ದಾರಿ ಇದೆ. ಇಲ್ಲಿ ಯಾರು ಮಾಡಿಲ್ಲ. ಒಂದು ಗ್ರಾಮ ಪಂಚಾಯತ್ ಯಾರು ಹೋಗಿಲ್ಲ, ಇನ್ನು ಓಟ್ ತಗೊಂಡ ಅದು ನಿಮ್ಮ ಪಂಚಾಯತ್ ಬಂದು ಏನು ಸಮಸ್ಯೆ ಅಂತ ಯಾರು ಕಳಿಲ್ಲ. ಅದು ನಾ ಇವತ್ತು ಹೇಳ್ತೀನಿ ಬಂಧುಗಳೇ, ನಿಮ್ಗ ಒಂದು ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, ಮೆಂಬರ್ಗಳಿಗೆ ಕೆಲಸ ತಗೋಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಪ್ರಯತ್ನ ಮಾಡಬೇಕಾಗ್ತದ, ಅದು ನಾನು ಗುರುತಿದ್ದೀನಿ. ಇವತ್ತು ನಾನು 2 ಸಲ ಶಾಸಕರಾಗಿ 7 ವರ್ಷ 4 ತಿಂಗಳೇನದ, ಅದು ವಿಶೇಷವಾಗಿ 2 ಸಲ ನಾವು ಅಪೋಸಿಷನ್ ಕೆಲಸ ಮಾಡಿದ್ದೀವಿ. ಅನುಭವ ನಮಗೆ ಸಿಕ್ಕಿದೆ. ನಿಮ್ಮ ಆಶೀರ್ವಾದದಿಂದ 2 ಸಲ MLA ಆಗಿ ನನ್ನದ 7 ವರ್ಷ 4 ತಿಂಗಳಲ್ಲಿ ಅನುಭವ ತಗೊಂಡೆ. ಆ ಅನುಭವ ಬಂದು ನಮ್ಗೆ ಏನದ ಉಪಯೋಗ ತುಂಬಬೇಕಾಗಿದೆ. ಬಂಧುಗಳೇ, ಏನೋ ಒಂದು ಇದರಿಂದ ನಾನು ಹೆಲ್ಪ್ ಕೆಟ್ಟಿತ್ತು. ಯಾವ ಡಾಕ್ಟರ್ನೂ ಏನಾದ್ರು ಹೋಗಿದ್ದಲ್ಲ. ವೈದ್ಯರಿಂದ ಬಹಳ ಜನ ಎಲ್ಲರೂ ಬಂದಿದ್ದಾರೆ. ನಮ್ಮ ಮಲ್ಕಾಪುರ ಅವರು ಡಾಕ್ಟರ್ಗಳಂತೂ 1-2 ವರ್ಷ ಬಂದಿದ್ದಾರೆ. ಆದ್ರೆ ನಿಮ್ದೆಲ್ಲ ಪ್ರಾರ್ಥನೆ ನಮ್ಮ ದೇವರೇನದ ಒಂದು ಆಶೀರ್ವಾದದ ಪುನರ್ಜನ್ಮದ ದೇವರು ನಮ್ಗೆ ಕೊಟ್ಟಿದ್ದಾರೆ. ಯಾಕೆ ಕಳಿಸಿರೋದು ಇವತ್ತು ಅನಿಸ್ತಾ ಇದೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಮಗೆ ಪುನಃ ಏನದ ಅಭ್ಯರ್ಥಿ ಮಾಡಿ, ಭಾರತೀಯ ಜನತಾ ಪಾರ್ಟಿ ವಿಧಾನ ಪರಿಷತ್ ಅಭ್ಯರ್ಥಿ ಮಾಡಿ ಸೇವೆ ಮಾಡಕ್ಕೆ ಇವತ್ತು ದೇವರು ಕಳಿಸಿದ ಅಂತ ಅನಿಸ್ತಾ ಇದೆ. ಹಾಗಾಗಿ ತಾವೇನದ ಈ ಒಂದು ರಾಜಕೀಯ ಪುನರ್ಜನ್ಮ ರಾಜ್ಯದ ಒಂದು ಹಕ್ಕು ನಿಮ್ಮ ಕೈಯಲ್ಲಿ. ಅದು ವಿಶೇಷವಾಗಿ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆ ಗೆದ್ದು ಹೋಗುವ ಮತದಾರರು ತಾವೆಲ್ಲ ಗ್ರಾಮ ಪಂಚಾಯತಿನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭೆ, ಪಟ್ಟಣ ಸಭೆ, ನಗರ ಸಭೆ ಎಲ್ಲ ತಾವೆಲ್ಲ ಅಧ್ಯಕ್ಷರು, ಸದಸ್ಯರು. ಹಿಂದಿನ ನೀವೇ ನನ್ನ ಮಾಲಕರು, ಅದ್ರ ಜೊತೆ ನಮ್ಮ ಕಾರ್ಯಕರ್ತರು, ಇಬ್ಬರು ಕೂತಿ ನನ್ನ ರಾಜಕೀಯ ಪುನರ್ಜನ್ಮ ಕೊಡುವಂಥ ತಾಕತ್ತು ನಿಮ್ಮಲ್ಲಿದೆ. ನಾವು ರಾಜಕೀಯ ಪುನರ್ಜನ್ಮ ಕೊಡಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ.
ಬೇದರ್ನ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ, ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಇವರ ನೇತೃತ್ವದಲ್ಲಿ ಸತತ 6 ವರ್ಷಗಳಿಂದ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಮೂಲವ್ಯಾಧಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಿದ್ದಾರೆ. ಮೂಲವ್ಯಾಧಿ, ಪೈಲ್ಸ್, ಫಿಸ್ತುಲಾ, ಫಿಶರ್ಸ್ ಮುಂತಾದ ವ್ಯಾಧಿಗಳಿಗೆ ಸಂಬಂಧಿಸಿದ ರೋಗಗಳ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ? ಚಿಂತೆ ಬೇಡ, ನಿಮಗಾಗಿಯೇ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಹಾಗೂ 2 ದಿವಸದ ಔಷಧಿಯನ್ನ ನೀಡಲಾಗುವುದು. ದಿನಾಂಕ 10-11 ಡಿಸೆಂಬರ್ 2021 ಶುಕ್ರವಾರ ಹಾಗೂ ಶನಿವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ. ಸ್ಥಳ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ, ಪ್ಲಾಟ್ ನಂಬರ್ 28, ಶಿವನಗರ ಉತ್ತರ, ಮಿಲೆನಿಯಂ ಸ್ಕೂಲ್ ರಸ್ತೆ, ಬೀದರ್. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ವಿಧಾನ ಪರಿಷತ್ ಚುನಾವಣೆ ಪ್ರಯುಕ್ತ ಔರಾದ್ ತಾಲೂಕಿನ ವಿವಿಧ ಗ್ರಾಮಗಳ ಪಂಚಾಯತ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಭೀಮರಾವ್ ಪಾಟೀಲ್ ಅವರ ಪರವಾಗಿ ಶಾಸಕ ಈಶ್ವರ್ ಖಂಡ್ರೆ ಅವರು ಹಾಗೂ ರಾಜಶೇಖರ್ ಪಾಟೀಲ್ ಹಾಗೂ ಔರಾದ್ ಚುನಾವಣಾ ಉಸ್ತುವಾರಿಗಳಾದ ಶ್ರೀಮತಿ ಮೀನಾಕ್ಷಿ ಸಂಗ್ರಾಮ್ ಅವರು ಭರ್ಜರಿ ಪ್ರಚಾರ ಕೈಗೊಂಡರು. ತಾಲೂಕಿನ ಮುಧೋಳ್ಬಿ ಹಾಗೂ ಬೆಳಕುಣಿ ಚೌಧರಿ ಗ್ರಾಮ ಪಂಚಾಯತ್ಗಳಲ್ಲಿ ಸದಸ್ಯರಿಗೆ ಭೇಟಿಯಾಗಿ ಮತಯಾಚನೆ ಮಾಡಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ಮಾತನಾಡುತ್ತಾ, ಇಂದು ನಾವು 12 ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿದ್ದೇವೆ. ಎಲ್ಲ ಕಡೆ ಕಾಂಗ್ರೆಸ್ ಅಲೆ ಇದೆ. ಜನರು ಬಿಜೆಪಿ ದುರಾಡಳಿತದಿಂದ ರೋಸಿ ಹೋಗಿದ್ದಾರೆ, ಜನ ರೊಚ್ಚಿಗೆದ್ದಿದ್ದಾರೆ ಎಂದು ತಿಳಿಸಿದರು. ರೈತರು, ಮಹಿಳೆಯರು, ಶೋಷಿತ ವರ್ಗದವರು ಹಾಗೂ ಎಲ್ಲ ವರ್ಗದ ಜನರು ಬಿಜೆಪಿ ಜನವಿರೋಧ ನೀತಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ನಮ್ಮ ಅಭ್ಯರ್ಥಿ ಭೀಮರಾವ್ ಪಾಟೀಲ್ ಅವರು ಪ್ರಚಂಡ ಬಹುಮತದಿಂದ ಗೆದ್ದೇ ಗೆಲ್ಲುತ್ತಾರೆ ಎನ್ನುವ ವಿಶ್ವಾಸ ನಮಗಿದೆ. ಔರಾದ್ ತಾಲೂಕಿನಲ್ಲಿ ಸುಮಾರು 450ಕ್ಕೂ ಹೆಚ್ಚು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಲಭಿಸಲಿವೆ ಎಂದು ಈಶ್ವರ್ ಖಂಡ್ರೆಯವರು ವಿಶ್ವಾಸ ವ್ಯಕ್ತಪಡಿಸಿದರು. ಶಾಸಕರಾದ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ಪ್ರಭು ಚವ್ಹಾಣ್ ಅವರು ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ ಎಂದು ಹೇಳ್ತಾರೆ. ಆದರೆ ನಾನು ಪ್ರಥಮ ಬಾರಿಗೆ ಔರಾದ್ ತಾಲೂಕಿನಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಜನರು ಹಾಗೂ ಚವ್ಹಾಣ್ ಅವರು ಇಂಥ ಹದಗೆಟ್ಟ ರಸ್ತೆ ಮೇಲೆ ಹೇಗೆ ಓಡಾಡ್ತಾರೋ ಅರ್ಥವಾಗುತ್ತಿಲ್ಲ ಎಂದರಲ್ಲದೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಗತಿಸಿದ್ರೂ ಔರಾದ್ ತಾಲೂಕಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಜನರಲ್ಲಿ ಭಯದ ವಾತಾವರಣವಿದೆ. ಚವ್ಹಾಣ್ ಅವರ ವಿರುದ್ಧ ಹಾಗೂ ಪಕ್ಷದ ವಿರುದ್ಧ ಯಾರಾದರೂ ಮಾತನಾಡಿದರೆ ಅವರ ಮೇಲೆ ಕೇಸ್ ದಾಖಲಿಸುವ ಕಾರ್ಯ ಇಲ್ಲಿ ನಡೆಯುತ್ತಿದೆ. ಜನರೇ ನನಗೆ ತಿಳಿಸುತ್ತಿದ್ದರು ಎಂದು ರಾಜಶೇಖರ್ ಪಾಟೀಲ್ ಅವರು ತಿಳಿಸಿದರಲ್ಲದೆ, ಭೀಮರಾವ್ ಪಾಟೀಲ್ ಅವರು 100ಕ್ಕೆ 100% ಗೆಲ್ಲುತ್ತಾರೆ ಎಂದು ವಿಶ್ವಾಸ ತಿಳಿಸಿದರು. ವಿಧಾನ ಪರಿಷತ್ ಚುನಾವಣೆಯ ಔರಾದ್ ತಾಲೂಕಿನ ಉಸ್ತುವಾರಿಗಳಾದ ಶ್ರೀಮತಿ ಮೀನಾಕ್ಷಿ ಸಂಗ್ರಾಮ್ ಅವರು ಮಾತನಾಡಿ, ತಾಲೂಕಿನ 39 ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮನವೊಲಿಸಿದ್ದೇವೆ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಹಾಗೂ ಅಭಿವೃದ್ಧಿ ಕುರಿತು ಮತದಾರರಿಗೆ ಮನವೊಲಿಕೆ ಮಾಡಿದ್ದೇವೆ. ಗ್ರಾಮ ಪಂಚಾಯತ್ಗಳಿಗೆ ಶಕ್ತಿ ಕೊಡುವ ಕಾರ್ಯ ಕಾಂಗ್ರೆಸ್ ನೀಡಿದೆ. ಉದ್ಯೋಗ ಖಾತ್ರಿ ಮೂಲಕ ಪಂಚಾಯತ್ ಕಾರ್ಯ ಎತ್ತಿ ಹಿಡಿದಿದ್ದೇವೆ. ಇದೇ ತಾಲೂಕಿನಲ್ಲಿ 2 ಸಚಿವರಿದ್ದರೂ ಕೂಡ ಇಲ್ಲಿ ದಬ್ಬಾಳಿಕೆ ಇದೆ, ಒತ್ತಡ ಇದೆ. ಹೀಗಾಗಿ ಕಾಂಗ್ರೆಸ್ ಗೆಲ್ಲಿಸಿದರೆ ಗ್ರಾಮಗಳ ಅಭಿವೃದ್ಧಿ ಶತಸಿದ್ಧ ಎಂದು ದಿಟ್ಟ ಮಹಿಳೆ, ಕ್ರಿಯಾಶೀಲ ಮಹಿಳೆ ಶ್ರೀಮತಿ ಮೀನಾಕ್ಷಿ ಸಂಗ್ರಾಮ್ ಅವರು ತಿಳಿಸಿದರು. ತಾಲೂಕಿನಲ್ಲಿ ಬೆಳಗ್ಗೆಯಿಂದ ವಿಧಾನ ಪರಿಷತ್ತಿನ ಚುನಾವಣೆಯ ಪ್ರಚಾರಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ಇಲ್ಲಿವರೆಗೆ ಸುಮಾರು 12 ಗ್ರಾಮ ಪಂಚಾಯತಿಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ನಾನು, ರಾಜಶೇಖರ್ ಪಾಟೀಲ್, ರಾಜೇಶ್ವರ್ ನಿಟ್ಟರೆ, ಮೀನಾಕ್ಷಿ ಸಂಗ್ರಾಮ್, ಇತರ ಎಲ್ಲ ಪ್ರಮುಖ ಮುಖಂಡರುಗಳೆಲ್ಲ ಸೇರಿಕೊಂಡು ಎಲ್ಲ ಕಡೆ ಕಾಂಗ್ರೆಸ್ ಅಲೆ ಇದೆ. ಎಲ್ಲ ಕಡೆ ಜನ ಬಿಜೆಪಿಯ ದುರಾಡಳಿತದ ವಿರುದ್ಧ, ಜನವಿರೋಧಿ ನೀತಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, ರೋಸಿ ಹೋಗಿದ್ದಾರೆ. ಯಾವಾಗ ಈ ಒಂದು ಜನವಿರೋಧಿ ಸರ್ಕಾರವನ್ನು ಕಿತ್ತಾಕಬೇಕು ಅಂತೇಳಿ ಜನ ಆಲೋಚಿಸ್ತಿದ್ದಾರೆ. ಹೀಗಾಗಿ ರೈತರಿರ್ಬೋದು, ಕೃಷಿಕರಿರ್ಬೋದು, ಮಹಿಳೆಯರಿರ್ಬೋದು, ಶೋಷಿತರಿರ್ಬೋದು, ಎಲ್ಲ ವರ್ಗದ ಜನ ಬಿಜೆಪಿಯ ದುರಾಡಳಿತದಿಂದ ಇವತ್ತು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಹೀಗಾಗಿ ನಮ್ಮ ಅಭ್ಯರ್ಥಿ ಎಲ್ಲರ ಒಂದು ಇವತ್ತು ಸಹಕಾರ ಪಡೆದುಕೊಂಡು ಪ್ರಚಂಡ ಬಹುಮತದಿಂದ ಗೆದ್ದೇ ಗೆಲ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಔರಾದ್ನಲ್ಲಿ ಸುಮಾರು 450ರಿಂದ 500 ಮತಗಳು ಬರ್ತವೆ ಅನ್ನುವಂಥ ವಿಶ್ವಾಸ ಇದೆ. ಕಾಂಗ್ರೆಸ್ ಔರಾದ್ ಮತಕ್ಷೇತ್ರದಲ್ಲಿ ನಮ್ಮ ಪ್ರವಾಸ ಪ್ರಾರಂಭ ಆಗಿದೆ. ಮಾನ್ಯ ಕಾರ್ಯಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆಜಿಯವರು, ನಾನು ಮತ್ತು ಮೀನಾಕ್ಷಿ ಸಂಗ್ರಾಮ್ರವರು ಮತ್ತು ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಮತ್ತು ಇಲ್ಲಿಂದ ಔರಾದಿನ ಬ್ಲಾಕ್ ಅಧ್ಯಕ್ಷರುಗಳು
ಎಲ್ಲರೂ ಜೊತೆಗೂಡಿ ಔರಾದ್ನಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ನಾನು ಮೊದಲನೇ ಬಾರಿ ಔರಾದ್ನಲ್ಲಿ ಕ್ಷೇತ್ರದಲ್ಲಿ ನಾನು ಟೂರ್ ಮಾಡ್ತಾ ಇದ್ದೀನಿ. ನಮ್ಮ ಸ್ನೇಹಿತರಾದಂಥ ಪ್ರಭು ಚವ್ಹಾಣ್ರವರು ಪದೇ ಹೇಳ್ತಾರೆ, ನಾವು ಹಾಂಗೆ ಮಾಡಿದ್ದೀವಿ, ನಾವು ಹಿಂಗೆ ಮಾಡಿದ್ದೀವಿ ಅಂತ. ನಮ್ದು ಹುಮ್ನಾಬಾದ್ ಕ್ಷೇತ್ರಕ್ಕೆ ಬಂದು ನೋಡಿ ಪ್ರಭು ಚವ್ಹಾಣ್ರವರು ಕನೆಕ್ಟಿವಿಟಿ ಒನ್ ವಿಲೇಜ್ ಟು ಒನ್ ವಿಲೇಜ್ ಯಾವ ರೀತಿ ನಾವು ರೋಡ್ ಮಾಡಿದ್ದೀವಿ ಎಂಬುದು. ನಾವೀಗ ಯಾವ ರೋಡ್ಲಿಂದ ಬಂದಿದ್ದೀವಿ, ಆ ರೋಡ್ ಪರಿಸ್ಥಿತಿ ಏನಿದೆ, ಅವ್ರು ದಿನ ಹ್ಯಾಂಗೆ ಓಡಾಡ್ತಾರೋ ಗೊತ್ತಿಲ್ಲ ಪ್ರಭು ಚವ್ಹಾಣ್ರವರೊಬ್ಬರು. ಅದಲ್ಲದೆ ಅಲ್ಲಿರ್ತಕ್ಕಂಥ ಜನ ಔರಾದ್ ಮತಕ್ಷೇತ್ರದ ಮಹಾಜನತೆ ಯಾವ ರೀತಿ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಏನೂ ಅಭಿವೃದ್ಧಿ ಇಲ್ಲ. ಆದರೂ ಕೂಡ ಇಲ್ಲಿ 3 ಸಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿದಾರ. ಇದು ಯಾವ ರೀತಿ ಗೆಲ್ಲಿಸಿದಾರೆ ಔರಾದ್ ಜನ ನನಗಂತೂ ಗೊತ್ತಿಲ್ಲ. ಇವತ್ತು ವಿಶೇಷವಾಗಿ ನಮ್ಮ ಸ್ವಾತಂತ್ರ್ಯ 1948ರಲ್ಲಿ ಸ್ವತಂತ್ರ ಆಗಿದೆ. ಆದರೂ ಕೂಡ ಇಲ್ಲಿ ಇನ್ನೂ ಔರಾದ್ದಾಗ ಸ್ವತಂತ್ರ ಆಗಿಲ್ಲ. ಯಾಕಂದ್ರೆ ಎಲ್ಲಿ ಹೋದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾರೆ, ನಮ್ಮ PDO ಫೋನ್ ಬರ್ತಾ ಇದೆ, ನಮಗೆ ಅಧಿಕಾರಿಗಳಿಂದ ಫೋನ್ ಬರ್ತಾ ಇದೆ, ಬೇರೆ ಪಟ್ಟಣದ ಅಧಿಕಾರಿಗಳು ನಿಮಗೆ ಮನೆ ಕೊಡೋಂಗಿಲ್ಲ, ನಿಮಗೆ ಗ್ರಾಮ ಪಂಚಾಯತ್ ನೆರೆಗ ದುಡ್ಡು ಕೊಡೋಂಗಿಲ್ಲ, ನಿಮಗೆ ಯಾವುದೇ ವ್ಯವಸ್ಥೆ ಮಾಡಿಕೊಡಲ್ಲ ಅಂತ ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಇದು ಸ್ವತಂತ್ರ ಆಗಿದೆಯಾ? ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ಆ ಸಂವಿಧಾನದಲ್ಲಿ ಚೌಕಟ್ಟಲ್ಲಿ ನಡಿಬೇಕಾಗಿದೆ. ಇವತ್ತು ಬನ್ನಿ ನಮ್ಮ ಕ್ಷೇತ್ರದಲ್ಲಿ ಅವ್ರವ್ರ ಅಧಿಕಾರ, ನನಗೆ 3 ಮುನ್ಸಿಪಾಲ್ಟಿ ಬರುತ್ತೆ, ನನಗೆ ಸುಮಾರು 34 ಗ್ರಾಮ ಪಂಚಾಯತ್ ಬರುತ್ತೆ. ನೀವು ಬನ್ನಿ, ನೀವು ನೋಡಿ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಕೇಳಿ ನೋಡಿ, ಅವ್ರವ್ರ ಅಧಿಕಾರ ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಆದರೆ ಇಲ್ಲಿ ಅದು ಯಾವುದೂ ವ್ಯವಸ್ಥೆ ಕಾಣ್ತಾ ಇಲ್ಲ. ಬರೇ ಭಯ. ಯಾರಾದರೂ ಅವ್ರ ವಿರುದ್ಧ ಆಗಲಿ, ಅವ್ರ ಪಾರ್ಟಿ ವಿರುದ್ಧವಾಗಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಪೊಲೀಸ್ ಕೇಸ್ ಮಾಡಿಸೋದು, ಅಟ್ರಾಸಿಟಿ ಕೇಸ್ ಮಾಡಿಸೋದು. ಇವತ್ತಿಲ್ಲಿ ಭಾಳ ಜನ ಹೇಳ್ತಾ ಇದ್ರು ಇದ್ರ ಬಗ್ಗೆ. ಬಟ್ ಇದು ಒಳ್ಳೆಯ ಸೂಚನೆ ಅಲ್ಲ. ಇವತ್ತೇನು ಭೀಮರಾವ್ ಪಾಟೀಲ್ರವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈಶ್ವರ್ ಖಂಡ್ರೆ ಇರ್ಬೋದು, ನಾನಿರ್ಬೋದು, ರಹೀಮ್ ಖಾನ್ ಅವರು ಇರ್ಬೋದು, ಅರಳಿಯವರು ಇರ್ಬೋದು, ವಿಜಯ್ ಸಿಂಗ್ ಅವರು ಇರ್ಬೋದು, ಬಸವರಾಜ್ ಜಾಬ್ಸೆಟ್ಟಿ ಇರ್ಬೋದು, ಎಲ್ಲರ ಒಂದು ಒಮ್ಮತದ ಅಭ್ಯರ್ಥಿ. ಇದು ತೀರ್ಮಾನ ಮಾಡಿರ್ತಕ್ಕಂಥವ್ರು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು, ಇವತ್ತೇನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ಜಿಯವರು, ಸಿದ್ದರಾಮಯ್ಯ ಸಾಹೇಬರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಅವರೆಲ್ಲ ಆಶೀರ್ವಾದದಿಂದ ಇವತ್ತು ಟಿಕೆಟ್ ತೊಗೊಂಡು ಕಣದಲ್ಲಿದ್ದಾರೆ. ಇಡೀ ಔರಾದನ್ನು ಒಳಗೊಂಡು ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100% ಗೆಲ್ತಾರೆ ಅಂತ ನಿಮ್ಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಅದ್ರ ಜೊತೆಯಲ್ಲಿ ತಾವು ನೋಡಿರ್ಬೋದು, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ. ಇದು ಏನು ಸಂದೇಶ ಹೇಳ್ತದ ಅಂದ್ರೆ, ಅವ್ರ ಇಂಟೆಲಿಜೆನ್ಸ್ ಯೂಸ್ ಎಲ್ಲ ಇವತ್ತು ಔರಾದ್ ಹಿಡ್ಕೊಂಡು ಎಲ್ಲ ಕಡೆ ಇವತ್ತು ಭಾರತೀಯ ಜನತಾ ಪಕ್ಷ ಇಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷ ಮುನ್ನಡೆಯಲ್ಲಿದೆ ಅಂತ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಬಂದು ಭಾಲ್ಕಿಯಲ್ಲಿ ಇವತ್ತು ಕ್ಯಾಂಪ್ ಮಾಡ್ತಾ ಇದ್ದಾರೆ. ನೋಡಿ ಇವತ್ತು ಅವ್ರ ಉದ್ದೇಶ ಏನು ಆಗ್ತಾ ಇದೆ, ಮತ್ತೀಗ ಅವ್ರ ಭಯ ಹುಟ್ಟಿದೆ ಅಂತೇಳಿ ಇದೆಲ್ಲ ನಡೀತಾ ಇದೆ. ಅವ್ರು ಏನು ಪ್ರಭು ಚವ್ಹಾಣ್ ಪದೇ ಹೇಳ್ತಾರೆ, ನಾವು ಎದಕ್ಕೂ ಕೂಡ ಹೆದರಲ್ಲ, ಬರೇ ದುಡ್ಡಿನ ಸುರಿಮಳೆ. ಯಾಕಂದ್ರೆ ಕರಪ್ಷನ್ ಮಾಡಿ ದುಡ್ಡಿದೆಯಲ್ಲ, ಇಲ್ಲೆಲ್ಲ ಅಧಿಕಾರಿಗಳ ಹತ್ರ ದುಡ್ಡು ಕೊಳ್ಳೆ ಹೊಡೆದಿದೆಯಲ್ಲ, ಆ ದುಡ್ಡು ಹಂಚಿ ನಾವು ವಿಧಾನ ಪರಿಷತ್ ಸದಸ್ಯರು ಗೆಲ್ತೀವಿ ಅಂತ ಅದು ಒಂದೇ ಭ್ರಮೆಯಲ್ಲಿದ್ದಾರೆ. ಬಟ್ ಅದು ಸಾಧ್ಯ ಇಲ್ಲ. ಜನ ಇದು ಬಸವಣ್ಣ ನಾಡು, ಶರಣರ ನಾಡು. ಇವತ್ತೇನು ಆ ಇದರಲ್ಲಿ ನಮ್ಮ ಜನ ಇದ್ದಾರೆ. ಅದಕ್ಕೆ ಯಾವುದೇ ಪ್ರಭು ಚವ್ಹಾಣ್ರಾಗಲಿ, ಭಗವಂತ ಖೋಬರವರಾಗಲಿ, ಇದು ಯಾವುದೋ ಅವ್ರ ಆಟ ನಡೆಯಂಗಿಲ್ಲ. ಇವತ್ತು ಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭೀಮರಾವ್ ಪಾಟೀಲ್ ಅವರು ಗೆಲ್ತಾರೆ. ಅದ್ರ ಜೊತೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನೋಡೋಣ, ವಿಧಾನಸಭೆ ಚುನಾವಣೆ ಬಂದಾಗ ಪ್ರಭು ಚವ್ಹಾಣ್ರವರು ಏನು ಮಾಡ್ತಾರೆ, ನಾವೇನು ಮಾಡ್ತೀವಿ, ನಮ್ಮ ಈಶ್ವರ್ ಖಂಡ್ರೆ ಅವರು ನಾವೆಲ್ಲ ಕೂಡಿ ಮುಂದಿನ ಚುನಾವಣೆ ಭಾಳ ದೂರದೃಷ್ಟಿ ಇಟ್ಕೊಂಡು ನಾವು ಅವರಾದ ಚುನಾವಣೆ ನಾವು ಮಾಡ್ತೀವಿ. ಸರ್ಕಾರ ಬಂದು ಏನು ಮಾಡಿದೆ, ಅವರು ಯಾವ್ಯಾವ ಆಶ್ವಾಸನೆಗಳು ಕೊಟ್ಟಿದ್ರು, ಅದು ಈಡೇರ್ತಾ ಇವತ್ತು ಕೇವಲ ಒಬ್ಬ ಜನಸಾಮಾನ್ಯ ಕೂಡ ಪರಿತಪಿಸ್ತಾ ಇದ್ದಾನೆ ಅವನ ನಿತ್ಯ ಜೀವನ ಮಾಡಲಿಕ್ಕೆ. ಅಂದರೆ ಅಂಥ ಪರಿಸ್ಥಿತಿ ಕೊಟ್ಟಿರ್ತಕ್ಕಂಥ ಸರ್ಕಾರದ ಬಗ್ಗೆ ಜನರಿಗೆ ನಾವು ಮುಟ್ಟಿಸ್ತಕ್ಕಂಥದ್ದು, ತಿಳುವಳಿಕೆ ಕೊಡ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಪಕ್ಷದ ಏನು ಇವತ್ತಿನ 100 ವರ್ಷದ ಇತಿಹಾಸ, ಆಮೇಲೆ ಪ್ರತಿಯೊಂದು ಜಾತ್ಯತೀತವಾಗಿ ಸಂವಿಧಾನಾತ್ಮಕವಾಗಿ ಜನರನ್ನು ಎಲ್ಲ ಜನರೆಲ್ಲ ಮೇಲ್ವರ್ಗಕ್ಕೆ ಎತ್ತಲಿಕ್ಕೆ ಏನೇನು ಕೊಡುಗೆಗಳನ್ನು ಈ ಹಿಂದೆಯಿಂದ ಕೊಡ್ಕೊಂಡು ಬಂತು, ಇಲ್ಲಿವರೆಗೆ ಏನು ಕೊಡ್ತಾ ಇದೆ. ರೈತರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಇವತ್ತು ಉದ್ಯೋಗ ಖಾತ್ರಿ, ಅದರೊಳಗೆ ಎಲ್ಲಕ್ಕಿಂತ ದೊಡ್ಡದಂದ್ರೆ ಉದ್ಯೋಗ ಖಾತ್ರಿ ಯೋಜನೆ.
ಇವತ್ತು ಗ್ರಾಮ ಪಂಚಾಯತಿಗಳನ್ನು ಎತ್ತಿ ಹಿಡಿತಕ್ಕಂಥದ್ದು, ಗ್ರಾಮ ಪಂಚಾಯತಿನಲ್ಲಿ ಶಕ್ತಿ ಕೊಡ್ತಕ್ಕಂಥದ್ದು ಯಾವುದಾದ್ರೂ ಕೊಡುಗೆ ಒಂದು ಕಾಂಗ್ರೆಸ್ ಮಾಡಿದೆ ಅಂತಂದರೆ ಅದು ಉದ್ಯೋಗ ಖಾತ್ರಿ ಯೋಜನೆ. ಅದ್ರ ಮೂಲಕನೇ ಇವತ್ತು ರೋಡ್ಗಳಾಗ್ತಾ ಇದ್ದಾವೆ, ನೀರಿನ ವ್ಯವಸ್ಥೆ ಆಗ್ತಾ ಇದೆ. ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ನ ತನ್ನ ಊರಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಕೊಡುಗೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾವು ಅದನ್ನು ಎತ್ತಿ ಹಿಡಿತಾ ಇದ್ದೀವಿ. ಇಲ್ಲಿ ಇಬ್ಬರು ಸಚಿವರಿದ್ದಾರೆ, ಒಬ್ಬರು ರಾಜ್ಯ ಸಚಿವರು, ಒಬ್ಬರು ಕೇಂದ್ರ ಸಚಿವರು. ಅವರ ಕಂಪ್ಲೀಟ್ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿದೆ. ಅವರು ಕೇವಲ ಕಾನೂನಿನ ದುರ್ಬಳಕೆ ಆಗ್ತಾ ಇದೆ. ಇಲ್ಲಿ ಯಾರಾದರೂ ರೈತರು ಹೋಗಿ ಅವ್ರಿಗೆ ಏನಾದರೂ ಕೇಳಿದರೆ ಅವ್ರ ಮೇಲೆ ಒತ್ತಡಗಳು ಬರ್ತಾ ಇದೆ. ಗ್ರಾಮ ಪಂಚಾಯತ್ ಸದಸ್ಯರು ಮಾತಾಡೋಂಗಿಲ್ಲ, ಜನಸಾಮಾನ್ಯರು ಮಾತಾಡೋಂಗಿಲ್ಲ, ನಮಗೆ ಮನೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳೋಂಗಿಲ್ಲ, ಮನೆದ ಹಣ ಯಾಕೆ ಬಂದಿಲ್ಲ ಅಂತ ಕೇಳೋಂಗಿಲ್ಲ. ಅಂದರೆ ಯಾವುದು ಕೇಳಿದರೂ ಕೂಡ ಅವ್ರ ಮೇಲೆ ಕಾನೂನಿನ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಮತ್ತು ತನ್ನ ಶಕ್ತಿಯ ಮಿಸ್ಯೂಸ್ ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ ನಗರದ ಗಾಳೆ ಫಂಕ್ಷನ್ ಹಾಲ್ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಸಮಾವೇಶ. ಪಂಚಾಯಿತಿಗಳು ಆದರ್ಶ ಪಂಚಾಯಿತಿಗಳಾಗಬೇಕು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ ಔರಾದ್ ತಾಲೂಕಿನ ವಿವಿಧ ಗ್ರಾಮಗಳ ಪಂಚಾಯತ್ಗಳಲ್ಲಿ ಭೀಮರಾವ್ ಪಾಟೀಲ್ ಪರ ಮತಯಾಚನೆ. ಔರಾದ್ ತಾಲೂಕಿನಲ್ಲಿ 450ಕ್ಕೂ ಹೆಚ್ಚು ಮತಗಳು ನಮಗೆ ಸಿಗಲಿವೆ, ಶ್ರೀ ಈಶ್ವರ್ ಖಂಡ್ರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.